ನಮಸ್ಕಾರ ರೀ ಎಲ್ರಿಗೂ. ಭಾರತ ಮತ್ತ ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆದ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಮೊದಲನೇ ಪಂದ್ಯದಲ್ಲಿ ಏನ್ ಮಾಡಿದ್ರಿ, ಭಾರತ ತಂಡ ಗೆದ್ದದ್ ನೋಡ್ರಿ. ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ವಿಶ್ವ ದಾಖಲೆಯನ್ನು ನಿರ್ಮಿಸ್ಯಾರ ನೋಡ್ರಿ. ವಿರಾಟ್ ಕೊಹ್ಲಿ ಅವರು ರನ್ಗಳ ವಿಷಯದಲ್ಲಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದರೆ, ರೋಹಿತ್ ಶರ್ಮಾ ಅವರು ಸಿಕ್ಸರ್ ಗಳ ವಿಷಯದಲ್ಲಿ ವಿಶ್ವ ದಾಖಲೆಯನ್ನು ನಿರ್ಮಿಸ್ಯಾರ ನೋಡ್ರಿ. ಹಂಗಂದ್ರೆ ಈ ಇಬ್ಬರು ಬ್ಯಾಟ್ಸ್ಮನ್ ಗಳು ಯಾವ ರೀತಿಯಲ್ಲಿ ಹೇಗೆ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಎಂಬುದನ್ನು ನಾವೇನ್ ಮಾಡಮ್ರಿ ಈ ವಿಡಿಯೋದಾಗ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ನೋಡ್ರಿ. ಈ ವಿಡಿಯೋದಾಗ ಅವರ ವಿಶ್ವ ದಾಖಲೆಯನ್ನು ತಿಳಿದುಕೊಳ್ಳೋಕಿನ ಮುಂಚೆ ಈ ಪಂದ್ಯದಲ್ಲಿ ಏನಾಯ್ತು ಎಂಬುದನ್ನು ನಾವು ನೋಡೋಣ ನೋಡ್ರಿ. ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆದ ಮೊದಲನೇ ಏಕದಿನ ಪಂದ್ಯ ಏನ್ ಮಾಡ್ತ್ರಿ, ವಡೋದರದ ಕೋಟಂಬೆ ಸ್ಟೇಡಿಯಂ ನಲ್ಲಿ ನಡೀತ್ ನೋಡ್ರಿ. ಈ ಪಂದ್ಯದಾಗ ಭಾರತ ತಂಡದ ನಾಯಕ ಶುಭ್ಮನ್ ಗಿಲ್ ಅವರು ಏನ್ ಮಾಡಿದ್ರಿ, ಟಾಸ್ ಗೆದ್ದು ಮೊದಲು ಬೌಲಿಂಗ್ ಅನ್ನು ಆಯ್ದುಕೊಂಡ್ರು ನೋಡ್ರಿ. ಹಿಂಗಾಗಿ ನ್ಯೂಜಿಲೆಂಡ್ ತಂಡ ಏನ್ ಮಾಡ್ತ್ರಿ, ಮೊದಲು ಬ್ಯಾಟಿಂಗ್ ಗೆ ಇಳಿಯಲ್ಪಟ್ಟಿತ್ ನೋಡ್ರಿ. ನ್ಯೂಜಿಲೆಂಡ್ ತಂಡದ ಆರಂಭ ಉತ್ತಮವಾಗಿತ್ತು ನೋಡ್ರಿ. ಯಾಕಂದ್ರೆ ನ್ಯೂಜಿಲೆಂಡ್ ತಂಡದ ಆರಂಭಿಕ ಬ್ಯಾಟ್ಸ್ಮನ್ ಗಳು ತಲಾ ಅರ್ಧ ಶತಕದ ಗಡಿ ದಾಟಿದ್ರು ನೋಡ್ರಿ. ಮೊದಲನೇ ವಿಕೆಟ್ ಗೆ 100+ ರನ್ ಗಳನ್ನು ಪೇರಿಸಿದ್ರು ನೋಡ್ರಿ. ಹಿಂಗಾಗಿ ನ್ಯೂಜಿಲೆಂಡ್ ತಂಡ ಏನ್ ಮಾಡಿದ್ರಿ, ಉತ್ತಮ ಆರಂಭದ ಜೊತೆಗೆ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಆದ ಗ್ಯಾರಿ ಮಿಚೆಲ್ ಅವರು ಸಹ ಅರ್ಧ ಶತಕದ ಗಡಿ ದಾಟಿದ್ರಿ. ನ್ಯೂಜಿಲೆಂಡ್ ತಂಡದ ಪರವಾಗಿ ಇಬ್ಬರು ಆರಂಭಿಕ ಬ್ಯಾಟ್ಸ್ಮನ್ ಗಳು ಮತ್ತು ಒಬ್ಬ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಗಳು ಮೂವರು ಅರ್ಧ ಶತಕದ ಗಡಿ ದಾಟಿದ್ರಿ. ಹಿಂಗಾಗಿ ನ್ಯೂಜಿಲೆಂಡ್ ಏನ್ ಮಾಡ್ತ್ರಿ, ತನ್ನ 50 ಓವರ್ಗಳ ಕೋಟಾದಲ್ಲಿ 8 ವಿಕೆಟ್ ಕಳೆದುಕೊಂಡು 300 ರನ್ ಗಳನ್ನು ಪೇರಿಸಿತ್ ನೋಡ್ರಿ. ಭಾರತದ ಬೌಲಿಂಗ್ ವಿಭಾಗವನ್ನು ಹೇಳ್ಬೇಕಂದ್ರಿ, ಮೊಹಮ್ಮದ್ ಸಿರಾಜ್, ಹರ್ಷಿತ್ ರಾಣಾ ಮತ್ತು ಪ್ರಸಿದ್ಧ ಕೃಷ್ಣ ಏನ್ ಮಾಡಿದ್ರಿ, ತಲಾ 2 ವಿಕೆಟ್ ಪಡೆದು ಮಿಂಚಿದ್ರು ನೋಡ್ರಿ. ಕುಲ್ದೀಪ್ ಯಾದವ್ ಅವರು 1 ವಿಕೆಟ್ ಪಡೆದ್ರಿ. ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಅವರು ಯಾವುದೇ ವಿಕೆಟ್ ಪಡೆಯಲು ಆಗ್ಲಿಲ್ಲ ನೋಡ್ರಿ. ಹಿಂಗಾಗಿ ನ್ಯೂಜಿಲೆಂಡ್ ತಂಡ ಏನ್ ಮಾಡ್ತ್ರಿ, 300 ರನ್ ಗಳನ್ನು ಪೇರಿಸಿ ಸ್ಪರ್ಧಾತ್ಮಕ ಮೊತ್ತವನ್ನು ಭಾರತಕ್ಕೆ ನೀಡಿತ್ ನೋಡ್ರಿ. ಎಸ್ ಹೌದ್ರಿ, 301 ರನ್ ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿದ ಭಾರತ ತಂಡ ಏನ್ ಮಾಡ್ತ್ರಿ, 49 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 301 ರನ್ ಗಳಿಸಿ 4 ವಿಕೆಟ್ ಗಳಿಂದ ಮೊದಲನೇ ಪಂದ್ಯ ಏನ್ ಮಾಡ್ತ್ರಿ, ಗೆದ್ದಿತ್ ನೋಡ್ರಿ. ಹಿಂಗಾಗಿ ನ್ಯೂಜಿಲೆಂಡ್ ತಂಡ ಏನ್ ಮಾಡ್ತ್ರಿ, ಮೊದಲನೇ ಪಂದ್ಯದಲ್ಲಿ ಸೋತು ಸುಣ್ಣವಾಯ್ತು ನೋಡ್ರಿ. 301 ರನ್ ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿದ ಭಾರತ ಏನ್ ಮಾಡ್ತ್ರಿ, ಉತ್ತಮ ಆರಂಭವನ್ನು ಪಡೆಯಿತ್ ನೋಡ್ರಿ. ಯಾಕಂದ್ರ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವರು ಉತ್ತಮವಾಗಿ ಆಡುತ್ತಾರೆ ನೋಡ್ರಿ. ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು 2 ಸಿಕ್ಸರ್ ಗಳನ್ನು ಬಾರಿಸುವುದರ ಮುಖಾಂತರ ಸಿಕ್ಸರ್ ಗಳ ದಾಖಲೆಯನ್ನು ಮಾಡಿದಾರೆ ನೋಡ್ರಿ. ಏನಪ್ಪಾ ಅಂತಂದ್ರೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ 650 ಸಿಕ್ಸರ್ ಗಳನ್ನು ಬಾರಿಸಿದ ಮೊದಲ ಬ್ಯಾಟರ್ ಎನಿಸಿಕೊಂಡಾರ ನೋಡ್ರಿ, ಅದು ವಿಶ್ವದಾಗ. ಎಸ್ ಹೌದ್ರಿ, ವಿಶ್ವದಾಗ ರೋಹಿತ್ ಶರ್ಮಾ ಅವರು 650 ಸಿಕ್ಸರ್ ಗಳನ್ನು ಬಾರಿಸಿದ ಮೊದಲ ಬ್ಯಾಟ್ಸ್ಮನ್ ಎನಿಸಿಕೊಂಡಾರ ನೋಡ್ರಿ. ಮತ್ತು ಆರಂಭಿಕ ಬ್ಯಾಟ್ಸ್ಮನ್ ಆಗಿ ರೋಹಿತ್ ಶರ್ಮಾ ಅವರು ಅತಿ ಹೆಚ್ಚು ಸಿಕ್ಸರ್ ಗಳನ್ನು ಬಾರಿಸಿದ ಮೊದಲ ಬ್ಯಾಟ್ಸ್ಮನ್ ಆದ್ರು ನೋಡ್ರಿ. ಆರಂಭಿಕರಾಗಿ ಸಿಕ್ಸರ್ ಗಳ ವಿಷಯದಲ್ಲಿ ಕ್ರಿಸ್ ಗೇಲ್ ಅವರು ಮೊದಲನೇ ಸ್ಥಾನದಲ್ಲಿದ್ದರು. ಆದರೆ ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಕ್ರಿಸ್ ಗೇಲ್ ಅವರ ಹೆಸರಿನಲ್ಲಿದ್ದ ದಾಖಲೆಯನ್ನು ಮುರಿದು ಇವಾಗ ಏನ್ ಮಾಡಿರಿ, ರೋಹಿತ್ ಶರ್ಮಾ ಅವರು ಆರಂಭಿಕ ಬ್ಯಾಟ್ಸ್ಮನ್ ಆಗಿ 329 ಸಿಕ್ಸರ್ ಗಳನ್ನು ಬಾರಿಸುವುದರ ಮುಖಾಂತರ ಅಗ್ರ ಸ್ಥಾನಕ್ಕೆ ನೋಡ್ರಿ ರೋಹಿತ್ ಶರ್ಮಾ ಅವರು. ಮತ್ತು ರೋಹಿತ್ ಶರ್ಮಾ ಅವರು ಏನ್ ಮಾಡ್ಯಾರಿ, ಏಕದಿನ ಕ್ರಿಕೆಟ್ ನಲ್ಲಿ 350+ ಸಿಕ್ಸರ್ ಗಳನ್ನು ಬಾರಿಸಿದ ಮೊದಲ ಬ್ಯಾಟ್ಸ್ಮನ್ ಎನಿಸಿಕೊಂಡಾರ ನೋಡ್ರಿ. ರೋಹಿತ್ ಶರ್ಮಾ ಅವರು ಸಿಕ್ಸರ್ ಗಳ ವಿಷಯದಲ್ಲಿ 3 ದಾಖಲೆಗಳನ್ನು ಮಾಡ್ಯಾರ ನೋಡ್ರಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ರೋಹಿತ್ ಶರ್ಮಾ ಅವರು 650+ ಸಿಕ್ಸರ್ ಗಳನ್ನು ಬಾರಿಸ್ಯಾರಿ. ಜೊತೆಗೆ ಏಕದಿನ ಕ್ರಿಕೆಟ್ ನಲ್ಲಿ ರೋಹಿತ್ ಶರ್ಮಾ ಅವರು 350+ ಸಿಕ್ಸರ್ ಗಳನ್ನು ಬಾರಿಸಿ ಏಕದಿನ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಗಳನ್ನು ಬಾರಿಸಿದ ಮೊದಲ ಬ್ಯಾಟ್ಸ್ಮನ್ ಆಗ್ಯಾರಿ, ಅದು ವಿಶ್ವದಾಗ. ಮತ್ತ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ರೋಹಿತ್ ಶರ್ಮಾ ಅವರು 329 ಸಿಕ್ಸರ್ ಗಳನ್ನು ಬಾರಿಸುವುದರ ಮುಖಾಂತರ ಕ್ರಿಸ್ ಗೇಲ್ ಅವರ ಹೆಸರಿನಲ್ಲಿದ್ದ ದಾಖಲೆಯನ್ನು ಏನ್ ಮಾಡ್ಯಾರಿ, ರೋಹಿತ್ ಶರ್ಮಾ ಅವರು ಮುರಿದಾರ್ ನೋಡ್ರಿ. ಒಟ್ಟಾರೆಯಾಗಿ 3 ವಿಧದಲ್ಲಿ ರೋಹಿತ್ ಶರ್ಮಾ ಅವರು ಸಿಕ್ಸರ್ ಗಳ ವಿಷಯದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಗಳನ್ನು ಬಾರಿಸಿದ ಬ್ಯಾಟ್ಸ್ಮನ್ ಎನಿಸಿಕೊಂಡಾರ ನೋಡಿ ನಮ್ಮ ಹಿಟ್ ಮ್ಯಾನ್ ಖ್ಯಾತಿಯ ರೋಹಿತ್ ಶರ್ಮಾ ಅವರು. ಇವಾಗ ನಾವು ನೋಡಮ್ರಿ ವಿರಾಟ್ ಕೊಹ್ಲಿ ಅವರ ವಿಶ್ವ ದಾಖಲೆ ಏನು ಅಂತ. ಎಸ್ ಹೌದ್ರಿ, ಒಟ್ಟಾರೆಯಾಗಿ ಕ್ರಿಕೆಟ್ ದೇವರಾದ ಸಚಿನ್ ತೆಂಡೂಲ್ಕರ್ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ 34,000+ ರನ್ ಗಳನ್ನು ಬಾರಿಸ್ಯಾರ ನೋಡ್ರಿ. ಆದರೆ ವಿರಾಟ್ ಕೊಹ್ಲಿ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ 28,000 ರನ್ ಗಳನ್ನು ಪೂರೈಸಿದಾರೆ ನೋಡ್ರಿ. ಎಸ್ ಹೌದ್ರಿ, ಹಿಂಗಾಗಿ ವಿರಾಟ್ ಕೊಹ್ಲಿ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ರನ್ ಗಳನ್ನು ಬಾರಿಸಿದ 2ನೇ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮ್ಯಾರ ನೋಡ್ರಿ. ನಾವು ಎರಡನೇದಾಗ ನೋಡಮ್ರಿ ವಿರಾಟ್ ಕೊಹ್ಲಿ ಅವರ ವಿಶ್ವ ದಾಖಲೆ. ಹೌದ್ ನೋಡ್ರಿ, ವಿರಾಟ್ ಕೊಹ್ಲಿ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ
ಅತಿ ಹೆಚ್ಚು ರನ್ ಗಳಿಸಿದ ಎರಡನೇ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮ್ಯಾರ ನೋಡ್ರಿ. ಇದಕ್ಕಿಂತ ಮುಂಚೆ ಎರಡನೇ ಬ್ಯಾಟ್ಸ್ಮನ್ ಕುಮಾರ ಸಂಗಕಾರ ಅವರು ಇದ್ದರು. 28,016 ರನ್ ಗಳನ್ನು ಪೇರಿಸಿದ್ರು ನೋಡ್ರಿ ಶ್ರೀಲಂಕಾದ ಲೆಜೆಂಡರಿ ಬ್ಯಾಟ್ಸ್ಮನ್ ಕುಮಾರ ಸಂಗಕಾರ ಅವರು. ಈ ಪಂದ್ಯದಲ್ಲಿ ಆ ದಾಖಲೆಯನ್ನು ವಿರಾಟ್ ಕೊಹ್ಲಿ ಅವರು ಮುರಿದಿದ್ದಾರೆ ನೋಡ್ರಿ. ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಕುಮಾರ ಸಂಗಕಾರ ಹೆಸರಿನಲ್ಲಿದ್ದ ದಾಖಲೆಯನ್ನು ಮುರಿದಾರ ನೋಡ್ರಿ. ಹಿಂಗಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಎರಡನೇ ಬ್ಯಾಟ್ಸ್ಮನ್ ಆಗ್ಯಾರ ನೋಡ್ರಿ ಅತಿ ಹೆಚ್ಚು ರನ್ ಗಳಿಸಿದವರು. ಹೀಗಾಗಿ ವಿರಾಟ್ ಕೊಹ್ಲಿ ಅವರು ಏನ್ ಮಾಡ್ಯಾರಿ, ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ 28,000 ಪ್ಲಸ್ ರನ್ ಗಳನ್ನು ಬಾರಿಸಿದ ಎರಡನೇ ಬ್ಯಾಟ್ಸ್ಮನ್ ಆಗ್ಯಾರ ನೋಡ್ರಿ. ಮೊದಲನೇ ಬ್ಯಾಟ್ಸ್ಮನ್ ಸಚಿನ್ ತೆಂಡೂಲ್ಕರ್ ಅವರು 34,000 ಪ್ಲಸ್ ರನ್ ಗಳವ ನೋಡ್ರಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ. ಎರಡನೇವರು ಅಂದ್ರೆ ಅದು ವಿರಾಟ್ ಕೊಹ್ಲಿ ಅವರು 28,000 ಪ್ಲಸ್ ರನ್ ಗಳವ ನೋಡ್ರಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ. ಮೂರನೇ ಸ್ಥಾನದಲ್ಲಿ ಕುಮಾರ ಸಂಗಕಾರ ಇದ್ದಾರೆ ನೋಡ್ರಿ 28,016 ರನ್ ಗಳು. ಎಸ್ ಹೌದ್ರಿ, ವಿರಾಟ್ ಕೊಹ್ಲಿ ಅವರು ಪ್ರತಿಯೊಂದು ಪಂದ್ಯದಲ್ಲಿ ವಿಶ್ವ ದಾಖಲೆಯನ್ನು ಮಾಡುತ್ತಲೇ ಇದ್ದಾರೆ ನೋಡ್ರಿ. ಎಸ್ ಹೌದ್ರಿ. ಹಿಂಗಾಗಿ ಭಾರತ ಏನ್ ಮಾಡ್ತ್ರಿ, ಮೊದಲನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡದ ವಿರುದ್ಧ ಗೆದ್ದದ್ ನೋಡ್ರಿ, ಅದು 4 ವಿಕೆಟ್ ಗಳಿಂದ. ಭಾರತದ ಪರವಾಗಿ ನಾಯಕ ಶುಭ್ಮನ್ ಗಿಲ್ ಅವರ ಅರ್ಧಶತಕ ಮತ್ತು ವಿರಾಟ್ ಕೊಹ್ಲಿ ಅವರ ಭರ್ಜರಿಯಾದ 93 ರನ್ಗಳು ಮತ್ತು ಶ್ರೇಯಸ್ ಅಯ್ಯರ್ ಅವರ 49 ರನ್ಗಳು, KL ರಾಹುಲ್ ಮತ್ತು ಹರ್ಷಿತ್ ರಾಣಾ ಅವರ ಜವಾಬ್ದಾರಿಯುತ ಬ್ಯಾಟಿಂಗ್ ಇಂದ ಏನ್ ಮಾಡ್ತ್ರಿ, ಭಾರತ ತಂಡ 49 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 301 ರನ್ ಗಳನ್ನು ಪೇರಿಸಿ 4 ವಿಕೆಟ್ ಗಳಿಂದ ಏನ್ ಮಾಡ್ತ್ರಿ, ನ್ಯೂಜಿಲೆಂಡ್ ತಂಡದ ವಿರುದ್ಧ ಗೆದ್ದು ಬಿಗೆದ್ ನೋಡ್ರಿ. ಹಿಂಗಾಗಿ ಈ ಪಂದ್ಯದಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ ವಿರಾಟ್ ಕೊಹ್ಲಿ ಅವರು ಏನ್ ಮಾಡಿದ್ರಿ, ಈ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದ್ರು ನೋಡ್ರಿ. ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ಎರಡನೇ ಏಕದಿನ ಪಂದ್ಯ ರಾಜ್ಕೋಟ್ನಾಗ ಜನವರಿ 14ರಂದು ನಡೀತದ ನೋಡ್ರಿ. ಸಮಯ ಭಾರತದ ಕಾಲಮಾನ 1:30 ನೋಡ್ರಿ. ಹಂಗಂದ್ರ ರಾಜ್ಕೋಟ್ ನಿಮ್ಗೆ ಭಾರತ ತಂಡ ಗೆಲ್ಲಲಿ ಎಂದು ನಾವೆಲ್ಲರೂ ಆಶಿಸಂ ನೋಡ್ರಿ. ಇದು ಇವತ್ತಿನ ವಿಡಿಯೋದ ನೋಡ್ರಿ. ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ನೋಡ್ರಿ. ನಮಸ್ಕಾರ.